ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನನ್ನ ಮಲ್ಲಿಗೆ ಗಿಡದ ಬುಡಕ್ಕೆ ರಸಗೊಬ್ಬರಗಳನ್ನು ಹಾಕ್ತಾ ಇದ್ದೇನೆ. ಇದು ಯಾವ ರಸಗೊಬ್ಬರ ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತಾ ಇದ್ದೇನೆ ಮತ್ತು ಇದರ ಪ್ರಯೋಜನಗಳೇನು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ನಾನು ಒಂದು ಬ್ಯಾರಲ್ಗೆ ದನದ ಹಸಿ ಸೆಗಣಿಯನ್ನು ತಗೊಂಡು 1 ವಾರಗಳವರೆಗೆ ನಾನು ಕೊಳೆಯಲಿಕ್ಕೆ ಬಿಟ್ಟಿದ್ದೇನೆ. ಈ ಹಸಿ ಸೆಗಣಿಯನ್ನು ನಾನು ಕೊಳೆಯಲಿಕ್ಕೆ ಇಡುವಾಗ ಯಾವುದೇ ರೀತಿಯ ನೀರನ್ನು ನಾನು ಬಳಸ್ತಿಲ್ಲ. ದಪ್ಪ ಸೆಗಣಿಯನ್ನೇ ನಾನು ಕೊಳೆಯಲಿಕ್ಕೆ ಬಿಟ್ಟಿದ್ದೇನೆ. ಅಂದರೆ 1 ವಾರ ಇಡಿ ಸ್ನೇಹಿತರೆ. ನಮಗೆ ಮಿನಿಮಮ್ ಅಂದರೆ 1 ವಾರ ಆದರೂ ಬೇಕು. ಯಾಕಂತ ಹೇಳಿದರೆ ಇದಕ್ಕೆ ನಾವು ನೀರು ಹಾಕೋದಿಲ್ಲ. ಹಾಗಾಗಿ ಅದು ಚೆನ್ನಾಗಿ ನಿಮಗೆ ಕೊಳೆದು ಒಂದು ಒಳ್ಳೆ ನಿಮ್ಮ ಗಿಡಗಳಿಗೆ ಫಸಲು ಬರಬೇಕನ್ನೋ ಹಾಗಿದ್ರೆ ಮಿನಿಮಮ್ 1 ವಾರ ಆದರೂ ನೀವು ಇಡಲೇಬೇಕು. 1 ವಾರಕ್ಕಿಂತ ಜಾಸ್ತಿ ಇಟ್ಟರೆ ಏನೂ ತೊಂದರೆ ಇಲ್ಲ, ಆದರೆ ಮಿನಿಮಮ್ 1 ವಾರ ಇಡಬೇಕು. ಆಗ ಸೆಗಣಿಯಲ್ಲಿ ಇದ್ದಂತಹ ಗ್ಯಾಸ್ ಏನಿರ್ತದೆ, ಗ್ಯಾಸ್ ಉತ್ಪತ್ತಿಯಾಗಿರ್ತದೆ, ಆ ಗ್ಯಾಸ್ ಎಲ್ಲ ಹೋಗ್ತದೆ. ಹಾಗೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಇರ್ತದೆ, ಅದೆಲ್ಲ ಸಾಯ್ತದೆ ಸ್ನೇಹಿತರೆ. ಆಮೇಲೆ ಇದೆಲ್ಲ ಹೋದ ನಂತರ ನಮ್ಮ ಗಿಡಗಳಿಗೆ ಹಾಕಿದರೆ ನಮ್ಮ ಗಿಡದಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ನಾವು ಪಡೆಯಬಹುದು. ಸ್ನೇಹಿತರೆ, ನಾನು 1 ವಾರ ಇಟ್ಟ ನಂತರ ಈಗ ನಾನು ಅದರ ಬಾಯಿ ಮುಚ್ಚಳ ತೆಗೆದು ಒಂದು ಕೋಲಿನ ಸಹಾಯದಿಂದ ಒಂದೇ ಆ್ಯಂಗಲಲ್ಲಿ ತಿರುಗಿಸ್ತಾ ಇದ್ದೇನೆ. ತಿರುಗಿದ ನಂತರ ಈ ಸಣ್ಣ ಬಕೆಟಲ್ಲಿ 2 ಬಕೆಟ್ ದಪ್ಪ ಸೆಗಣಿಯನ್ನು ತಗೊಂಡು ಬೇರೆ ಬಕೆಟಿಗೆ ಹಾಕಿ ಅದಕ್ಕೆ ಬೇಕಾದಷ್ಟನ್ನು ನಾನು ನೀರು ಸೇರಿಸ್ತಾ ಇದ್ದೇನೆ. ಅಂದರೆ ಈ ರಸಗೊಬ್ಬರವನ್ನು ನಾವು ದಪ್ಪ ಮಾಡಿ ಕೂಡ ಹಾಕಬಾರ್ದು ಅಥವಾ ತೆಳು ಕೂಡ ಹಾಕಬಾರ್ದು. ಒಂದು ವೇಳೆ ತೆಳು ಹಾಕಿದರೆ ಆ ಜ್ಯೂಸಿ ಟೈಪ್ ಆಗಿ ನಮ್ಮ ಗಿಡದ ಪೋಟಿಂದ ಆ ಹೋಲ್ಗಳಲ್ಲೆಲ್ಲ ಹೊರಗೆ ಬರ್ತದೆ. ಆಗ ನಮ್ಮ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಸಿಗುವುದಿಲ್ಲ. ಹಾಗೆ ನೀವು ದಪ್ಪ ಹಾಕಿದರೆ ನಿಮ್ಮ ಗಿಡದ ಬೇರುಗಳೆಲ್ಲ ಎಳ್ಕೊಳ್ಳದೆ ಅದು ನಿಮ್ಮ ಗಿಡದ ಮೇಲ್ಭಾಗದಲ್ಲೇ ನಿಲ್ತದೆ. ಅದು ನಿಮ್ಮ ಗಿಡ ಕೊಳೆತು ಹೋಗುವಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ತುಂಬ ದಪ್ಪನೂ ಹಾಕಬೇಡಿ, ತುಂಬ ತೆಳುನೂ ಹಾಕಬೇಡಿ. ಸ್ನೇಹಿತರೆ, ನಾನು ತೋರಿಸ್ತೇನೆ ಎಷ್ಟು ತೆಳು ಬೇಕಂತೇಳಿ. ಇಷ್ಟು ತೆಳು ಹಾಕಿದರೆ ಸಾಕು. ಅದು ನಿಮ್ಮ ಗಿಡಗಳಿಗೆ ಹಾಕುವಾಗ ನಿಮಗೆ ಅದರ ಅಂದಾಜು ಸಿಗ್ತದೆ. ಮತ್ತು ಸ್ನೇಹಿತರೆ ನೋಡಿ, ಈ ರೀತಿ ಹಾಕಬೇಕು. ತುಂಬ ಹಾಕಿ ಸುಮಾರು 2 ಲೀಟರ್ ಆಗುವಷ್ಟು ನೀವು ಹಾಕಿ ಸ್ನೇಹಿತರೆ. ನಿಮ್ಮ ಗಿಡಗಳಿಗೆ ಒಂದೊಂದು ಗಿಡಗಳಿಗೆ 2 ಲೀಟರ್ ಆಗುವಷ್ಟು ಹಾಕಿ ಈ ಗೊಬ್ಬರವನ್ನು ವಾರಕ್ಕೊಮ್ಮೆ ಹಾಕಿ ಅಥವಾ 15 ದಿನಕ್ಕೊಮ್ಮೆ ಹಾಕಿ. ಅಂದರೆ ಇದೆಲ್ಲ ನಮ್ಮ ಗಿಡಗಳಿಗೆ ಒಳ್ಳೆ ಇಳುವರಿ ಬರಲಿಕ್ಕೆ ಇದೊಂದು ಒಳ್ಳೆಯ ಒಂದು ರಸಗೊಬ್ಬರ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಿಂದ ನಮ್ಮ ಗಿಡಗಳಿಗೆ ಯಾವುದೇ ಹಾನಿ ಆಗೋದಿಲ್ಲ. ಒಂದು ಗಿಡ ಸಾಯುವಂಥದ್ದಾಗ್ಬೋದು ಅಥವಾ ಗಿಡದಲ್ಲಿ ಏನೇ ಒಂದು ಪ್ರಾಬ್ಲಮ್ ಬರುವಂಥದ್ದು ಏನೂ ಆಗೋದಿಲ್ಲ ಸ್ನೇಹಿತರೆ. ದನದ ಒಣ ಸೆಗಣಿ ಅಲ್ಲ, ಹಸಿ ಸೆಗಣಿಯ ನೀರುಂಟಲ್ಲ, ನಮ್ಮ ಗಿಡಗಳಿಗೆ ತುಂಬ ಒಳ್ಳೆಯದು. ನೀವು ನಿಮ್ಮ ಗಿಡಗಳಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಾನು ಈ ರಸಗೊಬ್ಬರಗಳನ್ನು ಹಾಕಿದ ಮಾರನೇ ದಿನ ನಿಮಗೆ ನಾನು ಇನ್ನೊಮ್ಮೆ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ನನ್ನ ಗಿಡದ ಬುಡ ಹೇಗಿದೆ ನೋಡಿ. ಯಾವುದೇ ಒಂದು ಗಿಡದಲ್ಲಿ ಕೂಡ ನಾನು ರಸಗೊಬ್ಬರ ಹಾಕಿದ್ದೇನಲ್ಲ, ಅದು ಯಾವುದು ನನ್ನ ಗಿಡದಲ್ಲಿ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಿನಲ್ಲಿ ಯಾವುದರಲ್ಲೂ ನಿಲ್ಲಿಲ್ಲ ನೋಡಿ. ಎಲ್ಲ ಹಿಂಗೆ ಬೇರುಗಳೆಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಅದರ ಮೇಲ್ಭಾಗದಲ್ಲಿ ಏನಿದೆ ಅಂತ ಹೇಳಿದರೆ ಆ ಸೆಗಣಿಯ ಆ ಪುಡಿ ಏನಿದೆ ನೋಡಿ, ಅದೆಲ್ಲ ನಮ್ಮ ಗಿಡದ ಮೇಲ್ಭಾಗದಲ್ಲಿದೆ. ಅದು ಒಳ್ಳೆಯದು ಸ್ನೇಹಿತರೆ. ಆ ರೀತಿ ಇರಬೇಕು. ನಮ್ಮ ಗಿಡಗಳಿಗೆ ಒಂದು ಒಳ್ಳೆ ಇಳುವರಿ ಬರಲಿಕ್ಕೆ ಇದೊಂದು ಒಳ್ಳೆಯ ರಸಗೊಬ್ಬರ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಅಂದರೆ ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಮತ್ತು ಏನಾದರೂ ನಾನು ಮಾಡಿದ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ಇದರಲ್ಲೇ ನಾವು ಇದಕ್ಕೆ ನಾವು ಗೋಮೂತ್ರ ಹಾಕ್ತೇವೆ ಮತ್ತು ಹಿಂಡಿಗಳ ಬಳಕೆ ಹಾಕ್ತೇವೆ, ಅದು ಕೂಡ ಒಳ್ಳೆಯದು. ಆದರೆ ಇದು ಖರ್ಚಿಲ್ಲದೆ ಝೀರೋ ಇನ್ವೆಸ್ಟ್ಮೆಂಟ್. ಅಂದರೆ ದನದ ಸೆಗಣಿ ಎಲ್ಲಂದರೂ ನಮ್ಮ ಹಳ್ಳಿ ಕಡೆ ಸಿಗ್ತದೆ ಸ್ನೇಹಿತರೆ. ಹಳ್ಳಿಯಲ್ಲಿದ್ದವರಿಗೆ ಗೊತ್ತೇ ಇರ್ತದೆ, ಎಲ್ಲಂದ್ರಲ್ಲಿ ಸಿಗ್ತದೆ ಸ್ನೇಹಿತರೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನೀವು ಇದನ್ನು ಉಪಯೋಗಿಸಿ ನೋಡಿ. ನಿಮಗೆ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.